9ನೇ ತರಗತಿ ವಿಜ್ಞಾನ ರೂಪನಾತ್ಮಕ ಮೌಲ್ಯಮಾಪನ 1 ವರ್ಷ 2026 ಗರಿಷ್ಠ ಅಂಕಗಳು 20 ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ. 1. ಈ ಕೆಳಗಿನವುಗಳಲ್ಲಿ ಉತ್ಪನ್ನ ಹೊಂದಬಲ್ಲ ವಸ್ತು: ಅ. ನೀರು. ಬಿ. ಸಕ್ಕರೆ. ಶ. ನ್ಯಾಪ್ತಲಿನ್ ಗುಳಿಗೆ. ಡ. ನೈಟ್ರೋಜನ್. 2. 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರಿನ ಭೌತಿಕ ಸ್ಥಿತಿ: ಅ. ಘನ ಸ್ಥಿತಿ. ಬಿ. ಅನಿಲ ಸ್ಥಿತಿ. ಚ. ದ್ರವ ಸ್ಥಿತಿ. ಡ. ಪ್ಲಾಸ್ಮಾ ಸ್ಥಿತಿ. ಎಐ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 3. ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? 4. ಪ್ರೊಕ್ಯಾರಿಯೋಟ್ ಜೀವಕೋಶಗಳು ಎಂದರೇನು? ಎಐ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 5. ಉತ್ಪನ್ನ ಎಂದರೇನು? ಉದಾಹರಣೆ ಕೊಡಿ. 6. ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳು ಎಂದು ಕರೆಯಲು ಕಾರಣವೇನು? 7. ಈ ಕೆಳಗಿನವುಗಳಲ್ಲಿ ದ್ರವ್ಯಗಳನ್ನು ಮ್ಯಾಟರ್ ಗುರುತಿಸಿ ಬರೆಯಿರಿ. ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. 8. ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗಿರುವ ವ್ಯತ್ಯಾಸಗಳು ಯಾವುವು? 9. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ವಿ. ಚಿತ್ರ ಬರೆಯುವ ಪ್ರಶ್ನೆ. 10. ಪ್ರಾಣಿ ಜೀವಕೋಶದ ಅಂದವಾದ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ. ಗಾಲ್ಗಿ ಸಂಕೀರ್ಣ, ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯರ್ ಪೊರೆ, ಮೈಟೋಕಾಂಡ್ರಿಯಾ, ಲೈಸೋಸೋಮ್,